ಸಮಾಜ ಸೇವಕನಿಗೆ 25ನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ. ಅಭಿಮಾನಿ ಬಳಗದಿಂದ ಹಾರೈಕೆಗಳ ಸುರಿಮಳೆ. ಕೋವಿಡ್ ಸಂದರ್ಭದಲ್ಲಿ ಜನಾನುರಾಗಿಯಾಗಿ ಮಾನವೀಯತೆ ಮೆರೆದಿದ್ದ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರಾದ ಸಂಜಯ್ ಅದಾಟೆ, ಧರ್ಮಪತ್ನಿ ರತ್ನ ಅವರು ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ತಮ್ಮ ಅಭಿಮಾನಿ ಬಳಗದ ವತಿಯಿಂದ ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇತ್ತೀಚಿನ ದಿನಮಾನಗಳಲ್ಲಿ ಮದುವೆಯಾಗಿ ಒಂದೇ ವರ್ಷದಲ್ಲಿಯೇ ಪತಿ ಪತ್ನಿಯ ಮಧ್ಯೆ ಬಿರುಕು ಬಿಡುತ್ತಿರುವ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡುತ್ತಲೇ ತಮ್ಮ 25 ವರ್ಷದ ವೈವಾಹಿಕ ಜೀವನವನ್ನು ಯಶಸ್ವಿಯಾಗಿ ಪೂರೈಸಿದ್ದು ಇಂದಿನ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. ಮಹಾಮಾರಿ ಕೋವಿಡ್ ಜನಸಾಮಾನ್ಯರನ್ನು ಕಾಡಿದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಬ್ಯಾಂಕಿನಲ್ಲಿ ಸಾಲ ಪಡೆದು ಬಡವರಿಗೆ ಮನೆ ಮನೆಗೆ ತೆರಳಿ ದಿನಸಿ ಕಿಟ್ಗಳನ್ನು ಹಂಚಿದ ಹೆಗ್ಗಳಿಕೆಗೆ ಸಂಜಯ್ ಅದಾಟೆ ಪಾತ್ರರಾಗಿದ್ದಾರೆ. ಇಂತಹ ಸಾಮಾಜಿಕ ಕಳಕಳಿಯುಳ್ಳ ಸಂಜಯ್ ಅದಾಟೆಯವರು 25ನೇ ವಿವಾಹ ವಾರ್ಷಿಕೋತ್ಸವವನ್ನು ಯುವಕರೇ ಕೂಡಿಕೊಂಡು ಅತ್ಯಂತ ಸರಳವಾಗಿ ಆಚರಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾದ ಸಂಜಯ್ ಅದಾಟೆ ಮತ್ತು ಅವರ ಧರ್ಮಪತ್ನಿ ರತ್ನ ಇವರು ನೂರಾರು ಕಾಲ ಬಾಳಲಿ, ಅವರ ಸಮಾಜ ಸೇವೆ ಹೀಗೆಯೇ ಮುಂದುವರಿಸಲಿ ಎಂದು ಅಭಿಮಾನಿಗಳು ಹಾರೈಸಿದ್ದು ವಿಶೇಷವಾಗಿತ್ತು. ಇವರ 3 ಜನ ಮಕ್ಕಳಾದ ಪ್ರಮೋದ್, ಪಲ್ಲವಿ ಹಾಗೂ ಆದಿತ್ಯ ಅವರು ತಮ್ಮ ತಂದೆ ತಾಯಿಯ 25ನೇ ವಿವಾಹ ವಾರ್ಷಿಕೋತ್ಸವದ ನಿಮಿತ್ತ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಸಂಜಯ್ ಅದಾಟೆ ಅಭಿಮಾನಿ ಬಳಗದ ಸದಸ್ಯರಾದ ಬಾಬಾ ಸಾಬ್ ಬಾಗಡಿ, ಅವಿನಾಶ್ ಬಾಗಡಿ, ಸಾಗರ್ ಬಾಗಡಿ, ರಾವ್ಸಾಬ್ ಕಾರೆನ್ನವರ್, ಮಾರುತಿ ಕಾರೆನ್ನವರ್, ಮೋಹನ್ ಕಾರೆನ್ನವರ್, ಮುಕುಂದ್ ಮೋರೆ, ಅನಿಲ್ ಭಂಡಾರೆ, ಮಹಂತೇಶ್ ಕಾಂಬ್ಳೆ ಸತ್ತಿ, ಸತೀಶ್ ಹೊನಕಾಂಡೆ, ಸಾಯಿನಾಥ್ ಭಂಡಾರೆ, ಪಂಕಜ್ ಕಾಂಬ್ಳೆ ಸೇರಿದಂತೆ ನೂರಾರು ಅಭಿಮಾನಿಗಳು ವಿವಾಹ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಶುಭ ಕೋರಿದರು. ಪಂಚ್ ನ್ಯೂಸ್ಗಾಗಿ ಮದಭಾವಿಯಿಂದ ಸಿದ್ದಯ್ಯ ಹಿರೇಮಠ್.